1:30 ಮರೆಮ್ನಳ್ಳಿಯಲ್ಲಿ ಇದ್ದೀನಿ. ಇವಾಗ ಬಿಸಿಲು, ಗಾಡಿ ಓಡ್ಸೋಕೆ ಆಗ್ತಿಲ್ಲ. ಬೆಳಗಿಂದ ಓಡಿಸ್ತಾನೆ ಇದ್ದೀನಿ. ಇವತ್ತು ಖಾಲಿ ಮಾಡ್ಕೊಂಡ್ರೆ ನಾಳೆ ಲೋಡ್ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಲೇಟಾಗಿ ಹೋದರೆ ಅಲ್ಲಿ ಸ್ವಲ್ಪ ಖಾಲಿ ಮಾಡೋದು ಲೇಟು, ಹಂಗಾಗಿ ಹೋಯ್ತಾನೆ ಇದ್ದೀನಿ. 1:20 ಆಗೈತೆ ಅಷ್ಟೇ, ಇನ್ನೂ 1:15 ಆಗಿಲ್ಲ. ಮುಂದೆ ಎಲ್ಲಾರ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಬಸ್ನವ್ರು ತಗೊಬಂದರೆ ರೋಡಿಗೆ ನಿಲ್ಲಿಸೋದು ಒಂದು ಬಿಡಲ್ಲ. ಇವ್ರಿಗೆ ಅಭ್ಯಾಸನೇ ಅದು ಅನ್ಸುತ್ತೆ. ದುರಹಂಕಾರ ಜಾಸ್ತಿ ಇರ್ತಾವಲ್ಲ, ಏನು ಮಾಡ್ತೀವಳು ಬಸ್ ಡ್ರೈವರ್ಗಳಿಗೆ. ಬಸ್ ಓಡಿಸಿದ್ರೆ ಅದೇನೋ ಇದು ಓಡಿಸ್ದಂಗೆ ಕಾಣುತ್ತಂತೆ ಅವ್ರಿಗೆಲ್ಲ. ಕೆಲವೊಬ್ರಿಗಂತೂ ಕೇಳಂಗೆ ಇಲ್ಲ, ಎಲ್ಲ ಅಂಬಾರಿನೇ ಓಡಿಸ್ದಂಗೆ ಆಗ್ಬಿಡ್ತೈತೆ ಅವ್ರಿಗೆಲ್ಲ. ಯಾಕಂದರೆ ಅವ್ರ ಹಿಂದ್ಗಡೆ ಒಂದು 40-50 ಜನ ಇರ್ತಾರೆ, ಒಬ್ಬರೇ ಇರಲ್ಲ. ಈಗ ನಾವು ನೋಡ್ರೆ ಒಬ್ಬರೇ ಇರ್ತೀವಿ, ಅವ್ರು ಹಂಗಲ್ಲ. ಅವ್ರ ಹಿಂದ್ಗಡೆ 40-50 ಜನ ಇರ್ತಾರೆ ಪ್ಯಾಸೆಂಜರ್ಗಳು. ಏನೇ ಆದರೂ ಡ್ರೈವರ್ನ ಬಿಟ್ಕೊಡಲ್ಲ, ಡ್ರೈವರ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿರೋ ಒಬ್ಬನಿಗೆ ಹೊಡಿತಾರೆ. ಇಲ್ಲಿ ಒಬ್ಬ ಇರೋನು ಏನು ಮಾಡ್ತಾನೆ, ಯಾರನ್ನೂ ಏನು ಮಾತಾಡ್ಸೋಕೆ ಹೋಗಲ್ಲ ಅನ್ನೋ ಧೈರ್ಯ ಅಷ್ಟೇ ಅವ್ರಿಗೆಲ್ಲ. ಏನು ಮಾಡೋಕ್ಕಾಗಲ್ಲ. ಬಸ್ಸಲ್ಲಿರೋ ಪ್ಯಾಸೆಂಜರು ಅವನಿಗೆ ನಮ್ಮ ಕಡೆ ಸಪೋರ್ಟ್ ಮಾಡಿದಾಗ ಅವ್ನು ಕರ್ಕೊಂಡು ಹೋಗಲ್ಲ ಅವ್ರನ್ನೆಲ್ಲ, ಹಂಗಾಗಿ ಅವನಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಇರಲಿ, ಏನು ಮಾಡೋಕ್ಕಾಗಲ್ಲ. ಇವತ್ತು ಸಂತೆ ಇರೋಂಗೆ ಕಾಣ್ತೈತಿ. ಇವತ್ತೆಲ್ಲ ಪೂರ್ತಿ ಸಂತೆ ಇದೆ ನೋಡಿ ಇಲ್ಲೆಲ್ಲ. ಮರೆಮ್ನಳ್ಳಿ ಸಂತೆ ಇವತ್ತು, ಸೋಮವಾರ ಸಂತೆ. ಹಾಂ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಹಾಕ್ತಾ ಇರ್ತಾರೆ. ಒಂದು ವಿಡಿಯೋ ಹಾಕ್ತಾರೆ, ಒಂದು ವಿಡಿಯೋಗೆ ಹಾಕಲ್ಲ, ಹಾಕ್ತಾ ಇರ್ತಾರೆ. ಅಣ್ಣ ನೀವು ಮರೆಮ್ನಳ್ಳಿಗೆ ಬಂದಾಗ ಫೋನ್ ಮಾಡು, ಮೆಸೇಜ್ ಮಾಡು, ಫೋನ್ ಮಾಡು, ಮೆಸೇಜ್ ಮಾಡು ಅಂತ. ಅಲ್ಲಿ ಫೋನ್ ಮಾಡು ಅಂತ ಹಾಕಿ ನಂಬರ್ ಹಾಕಿರ್ತಾರೆ. ಯೂಟ್ಯೂಬ್ನವರು ಆ ನಂಬರ್ ನನಗೆ ಕೊಡೋದೇ ಇಲ್ಲ, ಡಿಲೀಟ್ ಮಾಡಿಬಿಟ್ಟೆ ಬರೀ ಮೆಸೇಜ್ ಮಾತ್ರ ಹಾಕಿರ್ತಾರೆ. ನಾನು ಮೆಸೇಜ್ ಹಾಕಿರೋ ಅವ್ರು ರಿಪ್ಲೈ ಬರೋಲ್ಲ ಅವ್ರ ಕಡೆಯಿಂದ, ಇದೇ ಆಗ್ತಿರ್ತವೆ. ಬರೀ ಮರೆಮ್ನಳ್ಳಿ ಬಿಟ್ವಿ, ಈಗ ಹೊಸಪೇಟೆ ಹೋಗಿ ಸಿಗೋಣ. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ನೋಡಿ, ಬೇಳೆ ಪಲ್ಯ, ಸೊಪ್ಪು, ಮುಲ್ಲಂಗಿ, ರೊಟ್ಟಿ, ಇದು ಯಾವುದೋ ಬದನೆಕಾಯಿ ಪಲ್ಯ ಐತೆ, ಚಟ್ನಿ ಐತೆ, ಮೊಸರು ಐತೆ, ಇನ್ನೇನೋ ಡಿಫ್ರೆನ್ಸ್ ಐತೆ. ಸೊಪ್ಪು ಏನು ಕೊಟ್ಟಾರಂತ ಗೊತ್ತಿಲ್ಲ, ತಿಂದು ನೋಡೋಣ, ಆಮೇಲೆ ಸಿಗೋಣ. ಏನು ಟೇಸ್ಟ್ ಐತೆ, ಹೆಂಗೈತೆ ಅನ್ನೋದು ಮುಂದೆ ಹೇಳ್ತೀನಿ. ಇದು ಬೇಳೆ ಅಂತೂ ಭಾಳ ಗಟ್ಟಿಗೈತೆ. ಊಟ ಅಂತೂ ಸೂಪರ್ ಆಗೈತೆ. ಈ ಸೊಪ್ಪು ಏನು ಕೊಟ್ಟಾರಂತ ಗೊತ್ತಿಲ್ಲ, ಒಂದು ತಿಂದು ನೋಡೋಣ ಹೆಂಗೈತೆ ಏನಂತ. ನಾವು ಇದು ಮೇಕೆ ಮರಿ ಆಗ್ಬಿಡ್ತೀನಿ. ಸಪ್ಪೆ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಊಟ ಮಾತ್ರ ಭಾರಿ ಟೇಸ್ಟ್ ಐತೆ. ಸರಿ, ಊಟ ಮಾತ್ರ ಸಿಗೋಣ. ಊಟ ಎಲ್ಲ ಮಾಡ್ಕೊಂಡು ಬಂದಂಗೆ ಗಾಡಿನೂ ಬಿಟ್ಟರು ನೋಡಿ. ನಮ್ಮ ಅರ್ಜುನ ಖಾಲಿನೂ ಮಾಡ್ತಾಯಿದ್ದಾನೆ. JCB ನೋಡಿ ಎಷ್ಟು ಹಚ್ಚಿದೆ ಮೇಲೆ. ಬರ್ರಿ, ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಖಾಲಿ ಮಾಡ್ಕೊಂಡು ಫಸ್ಟ್ ಆಚೆ ಹೋಗೋಣ. ಸರ್ವೀಸ್ ಎಲ್ಲ ಮಾಡ್ಕೊಂಡು ನೋಡಿ ಗ್ರೀಸ್ ಹೊಡೆಯೋಕ್ಕೆ ಬಂದಿದ್ದೀನಿ. ಗ್ರೀಸ್ ಹೊಡಿತಾರೆ. ಒಂದು ಟಯರು ಗೋವಾದಿಂದ ಪಂಚರ್ ಆಗಿರೋ ಟಯರು ಇನ್ನೂವರೆಗೂ ಪಂಚರ್ ಆಗಿಸಿಲ್ಲ. ನಮ್ಮ ನಶೀಬ್ ಹೆಂಗಂದರೆ, ಕೆಲವೊಬ್ರು ಹೇಳ್ತಾರಲ್ಲ ನಮ್ಮ ನಶೀಬು ಅದೇನೋ ಅಂತಾರಲ್ಲ, ಡ್ಯಾಶ್ ನಶೀಬು, ಆ ಥರ. ನಿನ್ನೆ ಬೆಳಗ್ಗೆ ಮಂಗಳೂರು ಬಂದು ಏನು ಮಾಡಿದೆ, ಗಾಡಿ ಇವಾಗ ಗೇಟ್ ಪಾಸ್ ಬರುತ್ತೆ ಅಂತ ಕೂತ್ಕೊಂಡು ಹಂಗೆ ಮಲಗಿದ್ದೀನಿ. ಪಂಚರ್ ಹಾಕ್ಸ್ಲಿಲ್ಲ. ಗಾಡಿ ಲೋಡಾಗಿ ಬಂದಮೇಲೆ ಹಾಕ್ಸೋಣ ಅಂತೇಳಿ ನಿಲ್ಲಿಸಿದ್ದೆ. ಮತ್ತು 2 ಗಂಟೆ ಒಳಗೆ ಹೋಯ್ತು ಗಾಡಿ. 4:15 ಬಂದ್ಬಿಡ್ತು ಗಾಡಿ. ಆಮೇಲೆ ಹುಡುಕಿದ್ರೆ ಒಂದೇ ಒಂದು ಪಂಚರ್ ಅಂಗಡಿ ಇಲ್ಲ. ಒಂದು 10 ಪಂಚರ್ ಅಂಗಡಿ ಮಂಗಳೂರಿಗೆಲ್ಲ ಕ್ಲೋಸ್ ನಿನ್ನೆ ಭಾನುವಾರ ಅಂತೇಳಿ. ನಮ್ಮ ನಶೀಬ್ ಹೆಂಗೈತೆ ನೋಡಿ. ಅಲ್ಲಿಂದ ಬಿಟ್ಟೆ ಸಿದ್ದಾಪುರದಲ್ಲಿ ಬಂದು ಫುಲ್ಲು ನಿದ್ದೆ ಅಂತ ಮಲಿಕೊಂಡೆ. ಬೆಳಗ್ಗೆ ಎದ್ದು ಸಿದ್ದಾಪುರದಲ್ಲಿ 4 ಗಂಟೆಗೆ ಎದ್ದು ಬಿಟ್ಟಿದ್ದೀನಿ. ಅಲ್ಲಿಂದ ಬರ್ತೀನಿ, ಒಂದೇ ಒಂದು ಟೀ ಅಂಗಡಿ ಸಿಗ್ತಾಯಿಲ್ಲ. ಮಾಸ್ತಿ ಕಟ್ಟೆಯಲ್ಲಿ ಸಿಗ್ತಾಯಿಲ್ಲ, ನಮ್ಮ ನಗರದಲ್ಲಿ ಸಿಗ್ತಾಯಿಲ್ಲ. ಲಾಸ್ಟಿಗೆ ಫೈನಲ್ಲ ಹೊಸನಗರ ಬಂದೇ ಸಿಕ್ಕಿದ್ದು. ಅಲ್ಲಿವರೆಗೂ ಟೀ ಅಂಗಡಿ ಸಿಕ್ಕಿದ್ದಿಲ್ಲ. ಆ ಥರ ನಶೀಬ್ ನಮ್ಮದು. ಅದೇನಂತಾರಲ್ಲ ಡ್ಯಾಶ್ ನಶೀಬು ಅಂತ, ಆ ಥರ. ಇಲ್ಲಿ ಬಂದು ಇವಾಗ ಪಂಚರ್ ಆಗ್ತಾಯಿದ್ದೀವಿ ನೋಡಿ. ಗೋವಾದಲ್ಲಿ ಪಂಚರ್ ಆಗಿದ್ದು, ಗೋವಾದಿಂದ ಮೈಸೂರು ಹೋಗಿ, ಮೈಸೂರಿಂದ ಮಂಗಳೂರು ಹೋಗಿ, ಮಂಗಳೂರಿಂದ ಹೊಸಪೇಟೆ ಬಂದರೂ ಪಂಚರ್ ಆಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಈಗ ಆಗ್ತಾಯಿದ್ದೀವಿ. ಫಸ್ಟು ಗ್ರೀಸ್ ಹೊಡಿತಾವನೆ ನಮ್ಮ ನಾಗು. ಅವನೇ ನಮ್ಮ ನಾಗ ಅಂತೇಳಿ. ಈ ಪಂಚರ್ ಅಂಗಡಿ ಸರ್ವಿಸ್ ಸ್ಟೇಷನ್ ಪಂಚರ್ ಅಂಗಡಿ ಎಲ್ಲ ಅವ್ರದ್ದೇ. ಅವಾಗಲಿಂದ ನಮ್ಮ ಅಂಬಾರಿಯಿಂದನೂ ತಿಂತವನೇ ಮಾತ್ರ ಫಿಕ್ಸು. ನಾವು ಅಲ್ಲಿ ಖಾಲಿ ಮಾಡೋದು, ಇಲ್ಲಿ ತಗೊಬಂದು ನಿಲ್ಸ್ಬಿಟ್ಟು ಅಲ್ಲಿ ಗಾಡಿ ಸರ್ವಿಸ್ ಮಾಡಿಸಿ
ಇವನ ಹತ್ರ ಗ್ರೀಸು ಬಸ್ಸು ಪಂಚರು ಏರ್ ಚೆಕಿಂಗ್ ಎಲ್ಲ ಇವ್ರು ತಾವೇ ಹೊಟ್ಟೋದು. ಇದು ಗೋಲ್ಡ್ ನೋಡಿ, ಹೊಸಪೇಟೆ ಸೀದಾ ಲೆಫ್ಟ್ ಸೈಡ್ ರೈಟ್ ಸೈಡು ಚಿಕ್ಕಬಾನ್ಗಲ್, ಬಾಗ್ನಾಡ್ ಚಿಕ್ಕಬಾಗ್ನಾಡ್. ಗ್ರೀಸ್ ಹೊಡಿಲಿ, ಎಷ್ಟೊತ್ತಾಗುತ್ತೆ ಗ್ರೀಸ್ ಹೊಡ್ಸ್ಕೊಂಬಿಟ್ಟು ಈಗ ಹೋಗಿ ಫಸ್ಟು ಟೀ ಕುಡ್ಕೊಂಬರ್ಬೇಕು. ಟೀ ಕುಡ್ಕೊಂಬರೋಣ, ಅಷ್ಟೊತ್ತಿಗೆ ಗ್ರೀಸ್ ಎಲ್ಲ ಹೊಡೆದು ಇಕ್ಕಿರ್ತಾನೆ. ಆಮೇಲೆ ಪಂಚರೆಲ್ಲ ಹಾಕ್ತಾನೆ ಅವನೇ, ನಾವೇನು ಮುಟ್ಟಂಗಿಲ್ಲ. ಎಲ್ಲ ಜಾಕೆತ್ ಎಲ್ಲ ಅವನೇ ಫಿಟ್ ಮಾಡ್ಕೊಂಬಿಡ್ತಾನೆ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹೊಸಪೇಟೆಯಲ್ಲಿ HRG ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ನಿನ್ನೆ ಖಾಲಿ ಮಾಡಿ ಸಂಜೆ ಬೇಗನೆ ಖಾಲಿ ಆಯಿತು, ಲೋಡ್ ಆಗಲಿಲ್ಲ. ಇವತ್ತು ಲೋಡ್ ಹೇಳಿದ್ದಾರೆ, ಬಂದಿದ್ದೀನಿ. ಲೋಡು ಇವಾಗ ಕುಣಿಗಲ್ಗೆ ಫ್ಯಾಕ್ಟ್ರಿಯಲ್ಲಿ HRG ಫ್ಯಾಕ್ಟ್ರಿಯಲ್ಲಿ ಎಂಟ್ರಿ ಮಾಡಿಬಿಟ್ಟು ಮಳೆಯಲ್ಲಿ ನಿಂತ್ಕೊಂಡೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೆಲ್ಲ ನೋಡಿ ಎಷ್ಟು ಮಳೆ ಬರ್ತಿದೆ ಅಂತ ನೋಡಿ, ಅಲ್ಲೆಲ್ಲ ಇವೆಲ್ಲ ಹೆಂಗೈತೆ, ಎಲ್ಲ ನಿಂದೋಗೈತೆ. ಎಂಟ್ರಿ ಮಾಡಿಸ್ಬೇಕಾಯ್ತು, ಎಂಟ್ರಿ ಮಾಡಿಸಿದ್ವಿ. ಮಳೇಲಿ ನೆಂದೇ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ನೀ ಎಷ್ಟೊತ್ತಿಗೆ ಒಳಗೆ ಬಿಡ್ತಾನೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಲೋಡ್ ಮಾಡ್ತಾನೋ ಗೊತ್ತಿಲ್ಲ. ಲೋಡ್ ಮಾಡೋಣ, ಕುಣಿಗಲ್ ಕಡೆ ಹೋಗೋಣ. ಕುಣಿಗಲ್ ಖಾಲಿ ಮಾಡಿ ನಾಳೆ ಈ ಟ್ರಿಪ್ಪು ಸರ್ವಿಸ್ ಬಿಡಬೇಕು. ಗಾಡಿ 1 ವರ್ಷ ಆಯಿತು ಗಾಡಿ ಬಂದು, ಮೊದಲನೇ ಸರ್ವಿಸು ಶೋರೂಮ್ ಬಿಡಬೇಕು. ಹಾಗಾಗಿ ಕುಣಿಗಲ್ ಕಡೆ ಲೋಡ್ ಮಾಡಿಸಿರೋದು, ಇಲ್ಲಾಂದ್ರೆ ಗೋವಾನೇ ಹೋಗ್ತಿದ್ದಿದ್ದು. ಏನು ಮಾಡೋಕ್ಕಲ್ಲ, ಫಸ್ಟು ಸರ್ವಿಸ್ ಮುಗಿಸ್ಬೇಕು ಗಾಡಿದು. ನೋಡಿ ಎಷ್ಟು ಮಳೆ ಐತೆ ಅಂತ ನೋಡಿ, ನೋಡ್ರ ಇಲ್ಲೂ ಜೋರಾಯ್ತು ಮಳೆ. ಇವಾಗ ಮಳೆ ಜೋರಾಯಿತು, ಮಳೆ ಬಂತು, ಮಳೆ ಜೋರಾಯಿತು. ಹುಡು ನೋಡಿ ಸ್ನೇಹಿತರೆ, ಫೈನಲಾಗಿ ನಮ್ಮ ಅರ್ಜುನ ಲೋಡ್ ಆಯಿತು. ಲೆವೆಲ್ ಮಾಡ್ತಾವ್ರೆ. ಇದೆ ಗೋಲಿ ಸ್ಪಾಂಜ್, ಇದೇನು ಸ್ಪಾಂಜ್ ಅಂತಾರೆ, ಗೋಲಿ ಅನ್ನಲ್ಲ, ಸ್ಪಾಂಜ್ ಅಂತಾರೆ. ಇದು ಮಣ್ಣಿಂದ ಗೋಲಿ ಮಾಡಿ, ಮೇನ್ಸಿಂದ ಗೋಲಿ ಮಾಡಿ ಅದರಿಂದ ಇದು ಕಬ್ಬಿಣದ ಅಂಶ ಕೊಟ್ಟಿರ್ತಾರೆ. ಇದು ಬೆಂಕಿ ಸುಡ್ತಿರ್ತೈತೆ, ಇದು ಬಿಸಿ ಇರ್ತೈತೆ. ಇಲ್ಲಿ ನೋಡಿ ಕಾಲು ಸುಡ್ತೈತೆ, ಬಿಸಿ ಇರ್ತೈತೆ. ಇದು ಹೋಯ್ತಾ ತಣ್ಣಗಾಗುತ್ತೆ. ಸ್ಪಾಂಜಿಂದ ಇದು ಮೈನ್ಸಿಂದ ಗೋಲಿ ಮಾಡಿ, ಗೋಲಿಯಿಂದ ಇದು ಕಬ್ಬಿಣದ ಅಂಶ ಕೊಟ್ಟು ಇದನ್ನು ಕಬ್ಬಿಣ ಮಾಡ್ತಾರೆ. ಇದನ್ನು ತಗೊಂಡೆ ಕರಗಿಸಿ ಸ್ಟೀಲು, ಆ್ಯಂಗಲು, ಶೀಟು, ಫ್ಯಾಟು, ಹಾಳು ಮೂಳು, ಕಸ ಕಡ್ಡಿ ಎಲ್ಲ ರೆಡಿ ಮಾಡಿಬಿಡ್ತಾರಪ್ಪ. ಲೆವೆಲ್ ಮಾಡಿಸ್ಕೊಂಡು ಹೆಂಗೂ ಮಳೆ ನಿಂತೈತೆ, ತಾರ್ಪಾಲ್ ಹಾಕ್ಕೊಂಡು ಹೋಗಿ ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ಗೊತ್ತಿಲ್ಲ. ಬಿಲ್ ಇಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆಲಸ. ಬೇಗನೆ ಹೋಗೋಣ, ಬಿಲ್ ಇಸ್ಕೊಂಡು ಆದಷ್ಟು ಬೇಗ. ಇದು ಯಾರು ಬರೆದ ಕತೆಯೋ, ಅರ್ಧ ಲೋಡ್ ಮಾಡ್ಕೊಂಡು ಅರ್ಧ ದಾರಿ ಬರ್ಬೇಕಾರೆ ಹೆಂಗೆ ಬಂದ್ಬಿಡ್ತು ಲೇಲೆ. ಅವಂತೂ ಪೂರ್ತಿ ನೆಂದೋಗ್ಬಿಟ್ಟಿದ್ವಿ. ಅಯ್ಯೋ, ತಾರ್ಪಾಲ್ ಆಕಾಶತ್ತಿಗೆ ಗಾಳಿಗೆ ಬೇರೆ ಹಾರಾಡ್ತೈತೆ ತಾರ್ಪಾಲು. ಅಯ್ಯಪ್ಪ, ಇನ್ನೆಲ್ಲ ತಾರ್ಪಾಲೆಲ್ಲ ಹಾಕಿದ್ದೀವಿ. ಒಳಗಡೆ ಎಲ್ಲ ನೆಂದ, ಪರ್ಸೆಲ್ಲ ಇಲ್ಲೇ ಇಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ. ಮೊಬೈಲೆಲ್ಲ ಒಳಗೆ ಇಲ್ಲೇ ಇಟ್ಟೊಂಟೋಗಿದ್ದೆ. ಮಳೆ ನೋಡ್ರಿ ಹೋಯ್ತಾ ಇರೋದ. ಬಟ್ಟೆ ಎಲ್ಲ ಪೂರ್ತಿ ನೆಂದೋಗ್ಬಿಟ್ಟಿದ್ವಿ. ಸ್ನಾನನೇ ಆಗೋಗ್ಬಿಡ್ತಿಲ್ಲಿ. ಶುಭ. ಈಗ ಒರೆಸ್ಕೊಂಡು ಗೇಟ್ ಹತ್ರ ಹೋಗೋಣ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ಕೊಡಲಿ. ಫೈನಲ್ ತೂಕ ಮಾಡಿ ವೇಬ್ರಿಡ್ಜಿಂದ ಕೆಳಗೆ ಇಳಿತಾ ಇದ್ದೀನಿ. ಒಂದೇ ಉಸಿರಿಗೆ ಬಂದ್ಬಿಡ್ತು ಮಳೆ, ಯಾರು ಬಂದ್ಬಿಡ್ತಾ. ಹಿಂಗೆ ಸೈಡ್ಗೆ ಹಾಕಿ ತಾರ್ಪಾಲ್ ಹಾಕಿ. ಅಪ್ಪ, ಗಾಳಿ ಬೇರೆ ಅದ್ರಾಗೆ. ಗಾಳಿ ಇಲ್ಲಾಂದರೆ ಟೆನ್ಷನ್ ಇರೋಲ್ಲ, ತಾರ್ಪಾಲ್ ಹಾಕ್ಬಿಟ್ಟು ಕುತ್ಕೊಂಡ್ಬಿಡ್ಬೋದು. ಇದು ಬೇರೆ ಎಲ್ಲ ನೆಂದೋಗ್ಬಿಡುತ್ತೆ. ಬ್ಲೂಟೂತು ಏನಾಗೈತೆ ಗೊತ್ತಿಲ್ಲ. ಇನ್ನು ಮೊಬೈಲ್ ಇಟ್ಟೋದೆ, ಅದನ್ನು ಮರ್ತುಬಿಡೋ ಹೊಂಟದೆ. ಗಾಳಿ ಇಲ್ಲಾಂದ್ರೆ ಏನಾಗಲ್ಲ, ತಾರ್ಪಾಲ್ ಹಾರಾಡಲ್ಲ. ತಾರ್ಪಾಲ್ ಹಾಕ್ಬಿಟ್ಟು ಬಂದು ಕುತ್ಕೊಂಡ್ಬಿಡ್ಬೋದು. ಗಾಳಿ ಇರೋದ್ರಿಂದ ತಾರ್ಪಾಲ್ ಹಾರಾಡಿ ಹೋಗ್ಬಿಡ್ತವೆ. ಹಗ್ಗ ಹಾಕ್ಲೇಬೇಕು. ಸಾಕಾಗ್ಬಿಡ್ತಪ್ಪ, ಸುಸ್ತಾಗ್ಬಿಡ್ತು. ಅರ್ಧ ಗಂಟೆ ಮಳೆ, ಗುಡುಗು ಮಿಂಚು ಹೊಡಿತಾನೆ ಐತೆ ನೋಡಿ. ಎಷ್ಟು ಜೋರು ಮಳೆ ಬರ್ತೈತೆ. ಒರೆಸ್ಕೊಂಡು ಫಸ್ಟು ಗೇಟ್ ಹತ್ರ ಹೋಗೋಣ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾನೆ ಕೊಡಲಿ. ಬಟ್ಟೆ ಎಲ್ಲ ಚೇಂಜ್ ಮಾಡ್ಬೇಕು ಇವಾಗ. ಲೋಡೆಲ್ಲ ಮಾಡ್ಕೊಂಡು ಮೇನ್ ರೋಡಿಗೆ ಬಂದರೆ ನೋಡಿ ಸ್ನೇಹಿತರೆ, ಹೆಂಗೆ ಜಾಮ್ ಆಗೈತಂದರೆ, ಇದು ಜಾಮ್ ಆಗೋಕ್ಕೆ ಕಾರಣ ನಮ್ಮ ರಾಹುಲ್ ಗಾಂಧಿ ಏನೋ ಬಂದಿದ್ರಂತೆ. ಇಲ್ಲಿ ಏನೋ ಫಂಕ್ಷನು ಏನೋ ಮೀಟಿಂಗ್ ಇತ್ತಂತೆ. ಅದಕ್ಕೆ ಇರೋಬ್ಬರ ಉತ್ತರ ಕರ್ನಾಟಕದ ಬಸ್ಸುಗಳು ಪೂರ್ತಿ ಬಸ್ಸು ಎಲ್ಲ ಬುಕ್ ಮಾಡಿ ಇಲ್ಲಿ ತರಿಸ್ಬಿಟ್ಟಿದ್ದಾರೆ.
ಎಲ್ಲ ಜನಗಳು ಬಂದಿದ್ದಾರೆ. ಅದಕ್ಕೆ ಫುಲ್ಲು ಕಿಲೋಮೀಟ್ರ್ ಅಂದರೆ 1-2 ಕಿಲೋಮೀಟ್ರ್ ಅಲ್ಲ, 10-15 ಕಿಲೋಮೀಟ್ರ್ ಜಾಮ್ ಆಗಿದೆ ಅಂತೆ ರೋಡು. 1-2 ಅಲ್ಲ, 10-15 ಕಿಲೋಮೀಟ್ರ್. ಈಗಾಗಲೇ ಟೈಮು ಯಾಕೆ ಕೇಳ್ತಾರೆ, 6 ಗಂಟೆ ಆಗ್ತಾ ಬರ್ತಾಯಿದೆ. ಎಷ್ಟು ಜಾಮ್ ಆಗಿದೆ ನೋಡಿ. ಇನ್ನು ಯಾವಾಗ ಕ್ಲಿಯರ್ ಆಗುತ್ತೆ? ನಮ್ಗೆ ಬಿಡ್ತಾಯಿಲ್ಲ ಆ ಕಡೆ ಹೋಗೋಕ್ಕೆ, ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಪೊಲೀಸರು ಅವರೇ ಏಕೆ ಬಿಡ್ತಾಯಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಫೈನಲ್ಲಾಗಿ ಸ್ನೇಹಿತರೆ 9:15 ಟೈಮು, ಅಂದರೆ 6:15 ಬಂದಿರೋ 9:15 ಟೈಮ್ ಆಗಿದೆ. 3 ಅವರ್ ಟೈಮ್ ವೇಸ್ಟ್ ಮಾಡ್ಕೊಂಡು ಇವಾಗ ಹೆಂಗೂ ಗಲಾಟೆ ಮಾಡಿ, ಸ್ವಲ್ಪ ಗಾಡಿಯವ್ರು ಬಂದೆಲ್ಲ ಗಲಾಟೆ ಮಾಡಿದ್ಮೇಲೆ ಸ್ವಲ್ಪ ಜಾಗ ಮಾಡಿ ದಾರಿ ಬಿಡಿಸ್ಕೊಟ್ರು. ಹೋಯ್ತಾ ಇದ್ದೀನಿ ನೋಡಿ. ಜಾಮ್ ನೋಡಿ ಎಷ್ಟಾಗಿದೆ ಅಂತ. ಬೆಳಗ್ಗೆಯಿಂದನೂ ಹಿಂಗೆ ಐತಂತೆ ಜಾಮ್. ಇವತ್ತಿದು ಏನಪ್ಪ ಅನ್ನೋದು ಗೊತ್ತಾಗ್ತಿಲ್ಲ. ಇದೇ ಥರ ಅಲ್ಲಿ ಅಂದರೆ ಬ್ರಿಡ್ಜ್ ಬೇರೆ ಮಾಡ್ತಾರಲ್ಲ, ಅಲ್ಲಿ ಸಿಂಗಲ್ ರೋಡ್ ಆಗುತ್ತೆ. ಬಸ್ಗಳು ಬೇಜಾನು, ಇರೋ ಬರೋ ಬಸ್ಸು BMTC ಎಲ್ಲನೂ ಬಂದುಬಿಟ್ಟವೆ. ಬೆಂಗಳೂರಿಂದ ಎಲ್ಲ ಖಾಲಿ ಬಸ್ಗಳು ಬಂದು ಇಲ್ಲೆಲ್ಲ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾಯಿದ್ದಾರೆ ಎಲ್ಲರೂ. ಯಪ್ಪ ಇಷ್ಟು ಬಸ್ಸು, 15 ಕಿಲೋಮೀಟ್ರ್ ಜಾಮ್ ಅಂತೆ. ಅಲ್ಲಿಂದ ಮುಂದೆ ಬಂದು ಇಲ್ಲಿ ಮರೆಮನಹಳ್ಳಿಯಲ್ಲಿ ಬಂದು ಊಟ ಮಾಡ್ಕೊಳ್ಳೋಣ. ಕುಣಿಗಲ್ ರೋಡ್ ಆಗಿರೋದ್ರಿಂದ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಿಲ್ಸಿದ್ದೀನಿ ನೋಡಿ. ಅಲ್ಲಿ ನಮ್ಮ ಅರ್ಜುನ್ ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಹೋಟ್ಲಲ್ಲಿ ಬಂದಿದ್ದೀನಿ ಊಟ ಮಾಡೋಣ ಅಂತ. ಊಟ ಮಾಡೋಣ ಫಸ್ಟು, ಯಾಕಂದರೆ ಕುಣಿಗಲ್ ರೋಡು ಆರಾಮಾಗಿ ಹೋಗ್ಬೋದು. ಭಾಳ ಅರ್ಜೆಂಟ್ ಏನಿಲ್ಲ. ಖಾಲಿ ಆಗೋದು ನಾಳೆ ರಾತ್ರಿ, ಅಂದರೆ 24 ಗಂಟೆ ಟೈಮ್ ಇದೆ. ಹಂಗಾಗಿ ಆರಾಮಾಗಿ ಹೋಗೋಣ. ನಿದ್ದೆ ಬಂದರೆ ಮಲಿಕೊಂಡು ಹೋಗ್ಬೋದು. ಈಗ ಡಾಬಾದಲ್ಲಿ ಇದ್ದೀನಿ ನೋಡಿ, ಆರಾಮಾಗಿ ಕೂತ್ಬಿಟ್ಟಿದ್ದೀನಿ. ಊಟ ಆರ್ಡ್ರ್ ಹೇಳಿದ್ದೀನಿ, ಇನ್ನೂ ಬಂದಿಲ್ಲ ಅಣ್ಣ. ಯಾವಾಗ ತತ್ತಾನೆ ಗೊತ್ತಿಲ್ಲ. ತಂದು ಕೂಡಲೇ ತಿಂದುಬಿಟ್ಟು ನೋಡಿ, ಅವರಿಬ್ಬರು ನಮ್ಮ ಗಾಡಿಯಲ್ಲೇ ಬಂದಿರೋರು. ಅವರು ಅದೇ ಫ್ಯಾಕ್ಟ್ರಿಯಿಂದ ಏನೋ ಕಳಿಸೋರು ಲೇಬರ್ನ ಆ ಕುಣಿಗಲ್ ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಬಿಡಬೇಕು ನಾವು. ಅದಕ್ಕೆ ಬಂದಿದ್ದಾರೆ ಅವರು. ಆರ್ಡ್ರ್ ಹೇಳಿದೆ, ಈರುಳ್ಳಿ ಮಾತ್ರ ತಂದಿಕ್ಕೆ ಹೋಗೋನೆ. ರೊಟ್ಟಿನೂ ಹೇಳಿದ್ದೀನಿ, ಬರಲಿ. ರೊಟ್ಟಿ ಬಂದ ಕೂಡಲೇ ತಿಂದುಬಿಟ್ಟು ಬೇಗ ತಿಂದ್ಕೊಂಡು ಹೋಯ್ತಾ ಇರೋಣ. ಎಲ್ಲರೂ ನಿದ್ದೆ ಬಂದರೆ 2-3 ಅವರ್ ಮಲಿಕೊಳ್ಳೋದು ನೋಡಿ. ದಾಲು ರೊಟ್ಟಿನೂ 2 ತಗೊಬಂದು ನಿಲ್ಸಿದ್ದಾನೆ. ಈಗ ದಾಲು ರೊಟ್ಟಿ ಹೇಳಿದೆ, ತಿಂದ್ಬಿಟ್ಟು ಹೋಯ್ತಾ ಇರೋಣ. ಬನ್ನಿ, ಟೇಸ್ಟ್ ಅಂತೂ ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟು ತಿಂದ್ಬಿಟ್ಟು ಹೋಯ್ತಾ ಇರೋಣ. ಟೈಮ್ ಬಂದು 1 ಗಂಟೆ ಆಗಿದೆ. ನಮ್ಮ ಜವಗನಹಳ್ಳಿಗೆ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೆ ನೋಡಿ. ನಮ್ಮ ಅರ್ಜುನ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಮಗೆ ತುಂಬ ಇಷ್ಟವಾದ ಟೀ ಬನ್ನು ಈ ಹೋಟ್ಲಿಗೆ. ಅದಕ್ಕೆ ಯಾವಾಗಲೂ ಬರ್ತೀನಿ. ಪ್ರತಿ ಸಲ ಬಂದಾಗಲೂ ಇಲ್ಲಿ ಸ್ಟಾಪ್ ಕುಡಿದು ಜವಗನಹಳ್ಳಿಗೆ ಟೀ ಬನ್ನು ಕುಡಿದ್ಬಿಟ್ಟೆ ಹೋಗೋದು. ಟೀ ಬನ್ ಫೇಮಸ್ ಇಲ್ಲಿ. ಬರ್ರಿ ಫಸ್ಟ್ ಟೀ ಕುಡ್ಕೊಂಡು ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ.